ಇಂದು ನಾನು ಶಾಹಿ ಟುಕ್ಡಾ ಸ್ವೀಟ್ ಮಾಡ್ತಾ ಇದ್ದೇನೆ. ಈ ಶಾಹಿ ಟುಕ್ಡಾ ಮುಘಲರ ಕಾಲದ ಸಿಹಿ ತಿನಿಸಾಗಿದೆ. ಮುಘಲ್ ರಾಜರುಗಳು ಹೆಚ್ಚಾಗಿ ಈ ಸಿಹಿಯನ್ನು ರಂಜಾನ್ ಸಮಯದಲ್ಲಿ ಇಫ್ತಾರ್ ಸಮಯದ ಭೋಜನ ಕೂಟದಲ್ಲಿ ಹೆಚ್ಚಾಗಿ ಆಸ್ವಾದಿಸುತ್ತಿದ್ದರು ಎನ್ನಲಾಗಿದೆ. ಶಾಹಿ ಎಂಬುವುದು ಪರ್ಷಿಯನ್ ಭಾಷೆಯಲ್ಲಿ ರಾಜ್ಯ ವೈಭೋಗ ಎಂಬ ಅರ್ಥವನ್ನು ನೀಡಿದರೆ, ಟುಕ್ಡಾ ಎಂದರೆ ತುಂಡು ಎಂಬ ಅರ್ಥವನ್ನು ನೀಡುತ್ತದೆ. ಬನ್ನಿ, ಇಂತಹ ಇತಿಹಾಸ ಇರುವ ಈ ಸಾಂಪ್ರದಾಯಿಕ ಸಿಹಿ ತಿನಿಸು ಶಾಹಿ ಟುಕ್ಡಾ ಹೇಗೆ ಮಾಡೋದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಶಾಹಿ ಟುಕ್ಡಾ ಮಾಡೋದಕ್ಕೆ ನಾನು ಬ್ರೆಡ್ ತೊಗೊಂಡಿದ್ದೀನಿ. 1 ಲೀಟ್ರಷ್ಟು ಹಾಲು ಬೇಕಾಗುತ್ತೆ. ಕರಿಯಲು ಬೇಕಾಗುವಷ್ಟು ಎಣ್ಣೆ, 1 ಬೌಲಷ್ಟು ಸಕ್ಕರೆ ಬೇಕಾಗುತ್ತೆ. ಬಾದಾಮ್ ಸ್ವಲ್ಪ ತೊಗೊಂಡಿದ್ದೀನಿ, ಪಿಸ್ತಾ ಸ್ವಲ್ಪ ತೊಗೊಂಡಿದ್ದೀನಿ, ಏಲಕ್ಕಿ ಸ್ವಲ್ಪ, ಕಸ್ಟರ್ಡ್ ಪೌಡ್ರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ. ನೋಡಿ, ಮೊದಲಿಗೆ ನಾನು ಹಾಲು ಕಾಯಲ್ಲಿ ಇಡ್ತಾ ಇದ್ದೀನಿ. 1 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಇದು ಹಾಲನ್ನ ಕುದಿಸ್ಬಿಟ್ಟು ನಾವು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಒಂದು ಅರ್ಧ ಲೀಟ್ರಿಗಿಂತಲೂ ಸ್ವಲ್ಪ ಕಡಿಮೆನೇ ಆಗಬೇಕು ಹಾಲು. ಅಲ್ಲಿವರೆಗೂ ನಾವು ಇದನ್ನು ಹಾಲನ್ನ ಕುದಿಸ್ಕೋಬೇಕು. ಮೊದಲಿಗೆ ನಾನು ತಣ್ಣಗೆ ಹಾಲಲ್ಲಿ ಈ ಕಸ್ಟರ್ಡ್ ಪೌಡ್ರನ್ನ ನಾನು ಕಲಸಿ ಇಡ್ತಾ ಇದ್ದೀನಿ. ಇದು ಬಿಸಿಯಲ್ಲಿ ಮಿಕ್ಸ್ ಆಗಲ್ಲ, ಹಾಗಾಗಿ ಇದು ತಣ್ಣಗೆ ಹಾಲಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಹಾಲು ಕುದ್ದು ಒಂದು ಅರ್ಧ ಲೀಟ್ರ್ ಅಷ್ಟಾಗಿದೆ. ಈಗ ನಾನು ಒಂದು ಸ್ವಲ್ಪ ಸಕ್ಕರೆ ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಬೇಕಾಗತ್ತೆ. ಈಗ ನಾನು ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೇಗ ಗಟ್ಟಿ ಆಗುತ್ತೆ, ಹಾಗಾಗಿ ಕಸ್ಟರ್ಡ್ ಪೌಡ್ರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೇ ಹಾಲು ಕುದಿಸ್ಬಿಟ್ಟು ಗಟ್ಟಿ ಮಾಡ್ಕೋಬೋದು. ನಾನು ಸ್ವಲ್ಪ ಕೇಸರಿ ಎಳೆ, ಸ್ವಲ್ಪ ಕಟ್ ಮಾಡಿರೋ ಬಾದಾಮಿ, ಸ್ವಲ್ಪ ಕಟ್ ಮಾಡಿರೋ ಪಿಸ್ತಾನ ಹಾಕ್ತಾಯಿದ್ದೀನಿ. ಗೋಡಂಬಿ ಕೂಡ ಹಾಕೋಬೋದು. ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದನ್ನೆಲ್ಲ ಚೆನ್ನಾಗಿ ಕುದ್ದಿ ತಣ್ಣಗಾಗಬೇಕು. ಈಗ ನಾನು ಒಂದು ಅರ್ಧ ಬಟ್ಲಷ್ಟು ಸಕ್ಕರೆ, 1 ಬಟ್ಲಷ್ಟು ನೀರು ಹಾಕಿಬಿಟ್ಟು ಇದು ಚೆನ್ನಾಗಿ ಒಂದು 10 ನಿಮಿಷ ಇದನ್ನು ಕುದಿಸ್ಕೋಬೇಕು. ನೋಡಿ, ಅದು ಕುದ್ದು ಆಗಿದೆ. ಈಗ ನಾನು ಬ್ರೆಡ್ನ ಸೈಡ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡಿ ಇದನ್ನು ಫ್ರೈ ಮಾಡ್ಕೋಬೋದು. ನೋಡಿ, ಬ್ರೆಡ್ನ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಈ ಥರ ಪೂರ್ತಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ನಾನು ಆಗಲೇ ಕುದಿಸಿಟ್ಟಿರೋ ಪಾಕದಲ್ಲಿ ಹಾಕ್ತಾ ಇದ್ದೀನಿ. ಪಾಕದಲ್ಲಿ ಒಂದು 2 ನಿಮಿಷ ಹಾಕಬೇಕಷ್ಟೇ, ಜಾಸ್ತಿ ಹೊತ್ತು ಇಟ್ಬಿಟ್ರೆ ಅಲ್ಲೇ ಫುಲ್ ಸಾಫ್ಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಅದು ಬೇಗ ಎಳ್ಕೊಳ್ಳುತ್ತೆ. ನೋಡಿ, ಒಂದು ಪ್ಲೇಟಲ್ಲೆಲ್ಲ ಇಟ್ಟಿದ್ದೀನಿ. ನೋಡಿ, ಇದನ್ನೆಲ್ಲ ಗಟ್ಟಿಯಾಗಿದೆ. ನೋಡಿ, ತಣ್ಣಗಾದ್ಮೇಲೆ ಪೂರ್ತಿಯಾಗಿ ಗಟ್ಟಿ ಆಗುತ್ತೆ. ಈ ಥರ ಗಟ್ಟಿ ಆದಮೇಲೆ ಪೂರ್ತಿಯಾಗಿ ನಾವು ಈ ಥರ ಬ್ರೆಡ್ ಮೇಲೆ ಹಾಕೋಬೇಕು, ಕರೆದಿಟ್ಟಿರೋ ಬ್ರೆಡ್ ಮೇಲೆ. ನೋಡಿ, ಒಂದು ಒಳ್ಳೆ ಸ್ವೀಟು ತುಂಬ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬಹುದು. ನೋಡಿ, ಮೇಲೆ ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ನ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ನೋಡಿ, ರುಚಿಕರವಾದ ಶಾಹಿ ಟುಕ್ಡಾ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಮಾಡೋದು ಸುಲಭ ಇದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.